ನೀವೇನ ನನ್ನ ಅಕೌಂಟಿಗೆ ದುಡ್ಡು ಹಾಕಿದ್ದು? ಹೌದು, ನಾನು ನಿಂಗೆ ಹೆಲ್ಪ್ ಮಾಡಿದೆ ಅಂತ ಹೇಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಇಷ್ಟ್ರ ಮೇಲೂ ನಿನಗೆ ಸಾಕ್ಷಿ ಬೇಕೇ ಬೇಕು ಅನ್ನೋದಾದ್ರೆ ಇದರಲ್ಲಿದೆ, ನೋಡ್ಕೊ. ನೀನು ಹಣ ಕಳ್ಕೊಂಡ ತಕ್ಷಣ ನನಗೆ ಗೊತ್ತಾಯ್ತು ಆದಿ. ಅಷ್ಟೇ ಅಲ್ಲ, ಅದು ಹೇಗೆ ಕಳೆದೋಯ್ತು, ಯಾರು ಕದ್ದಿದ್ದು ಅಂತಲೂ ನಂಗೆ ಚೆನ್ನಾಗಿ ಗೊತ್ತು. ಯಾರು ಕದ್ದಿದ್ದು? ಈಗ ಹೇಳಿದೆ ಹಣ? ಹೇಳ್ತೀನಿ, ಆದ್ರೆ ಅದಕ್ಕೆ ಮುಂಚೆ ನೀನಂಗೊಂದು ಮಾತು ಕೊಡ್ಬೇಕು ಆದಿ. ಏನ್ ಮಾತು? ನಾನು ನಿನಗೆ ದುಡ್ಡು ಕೊಟ್ಟಿದ್ದಾಗ್ಲಿ ಅಥವಾ ಇವಾಗ ಆ ದುಡ್ಡು ಯಾರ ಹತ್ರ ಇದೆ ಅನ್ನೋ ವಿಚಾರನಾಗ್ಲಿ ಯಾರಿಗೂ ಹೇಳ್ಬೇಡ. ಯಾಕೆ ಅಂದ್ರೆ ನನಗೆ ಈ ದಾನ ಧರ್ಮ ಮಾಡಿದ್ದನ್ನ ಹೇಳ್ಕೊಳ್ಳೋದು ಅಷ್ಟು ಇಷ್ಟ ಆಗಲ್ಲ. ಇನ್ನೊಂದು, ಆ ದುಡ್ಡು ಯಾರು ತಗೊಂಡ್ರು ಅಂತ ನಾನು ನಿಂಗೆ ಹೇಳಿದ್ರೆ ನೀನು ಮೂರ್ಛೆ ಹೋಗ್ಬಿಡ್ತೀಯ. ಜೊತೆಗೆ ಮನೆಯಲ್ಲಿ ಆ ವಿಷಯ ಗೊತ್ತಾಗ್ಬಿಟ್ರೆ ದೊಡ್ಡ ಚಂಡಮಾರುತನೇ ಎದ್ಬಿಡುತ್ತೆ. ಯಾರು ಮನೆಯವರ? ಅದು ಆದಿ, ಆರ್ಯ. ಹೌದು ಆದಿ, ಆರ್ಯನೇ ಈ ಕೆಲಸ ಮಾಡಿಸಿದ್ದು. ಈಗ ದುಡ್ಡು ಅವನ ಹತ್ರನೇ ಇರೋದು. ನನ್ನ ಕನ್ಸಲ್ಲೂ ನಾನು ಅನ್ಕೊಂಡಿರ್ಲಿಲ್ಲ ಅವನಿಗೆ ನನ್ನ ಮೇಲೆ ದ್ವೇಷ ಆಯ್ತು ಅಂತ ಗೊತ್ತಿತ್ತು. ನನ್ನ ಕಾಲು ಎಳೆಯೋದಕ್ಕೆ ಕಾಯ್ತಾ ಇದ್ದಾನೆ ಅಂತೂ ಗೊತ್ತಿತ್ತು. ಆದ್ರೆ ಈ ರೀತಿ ತುಳಿತಾನೆ ಅಂತ ಗೊತ್ತಿರ್ಲಿಲ್ಲ. ಏನೇ ಆದ್ರೂ ನನ್ನ ತಮ್ಮ ಅನ್ನೋ ಸ್ವಾಭಿಮಾನ ನನಗಿತ್ತು. ಅವನು ಉದ್ಧಾರ ಆದ, ನಾನು ಈ ರೀತಿ ಹಾಳಾಗೋದೆ ಅನ್ನೋ ಬೇಜಾರಿತ್ತೆ ಹೊರ್ತು ನನ್ನ ತಮ್ಮ ಒಬ್ಬ ಪೊಲೀಸ್ ಆಫೀಸರ್, ಲಂಚ ತಗೊಂಡೆ ಒಳ್ಳೆ ಹೆಸರು ಮಾಡಿದ್ದಾನೆ, ಅದು ಹೆಮ್ಮೆ ನನಗಿತ್ತು. ಆದ್ರೆ ಈ ರೀತಿ ನನ್ನ ಮೇಲೆ ದ್ವೇಷ ಸಾಧಿಸ್ತಾನೆ, ಈ ರೀತಿ ನನ್ನ ತುಳಿತಾನೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಇದೇ ಕಾರಣಕ್ಕೆ ಆದಿ ಈ ವಿಚಾರ ನಾನು ನಿನಗೆ ಹೇಳೋದಕ್ಕೆ ತುಂಬಾ ಹಿಂಜರ್ದಿದ್ದು. ಆರ್ಯ ಹೀಗೆ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದಿ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ದಯವಿಟ್ಟು ಇದು ನಾನು ನಿನಗೆ ಹೇಳಿದ್ದೀನಿ ಅಂತ ಯಾರಿಗೂ ಹೇಳ್ಬೇಡ ಕಣೋ. ಹೇಳ್ಬಾರ್ದ? ನೋಡ್ತಾ ಇರಿ ಎಂತ ಕೆಳ್ಳೆ ಹಣ್ಣು ತಿಂತೀನಿ ಅವನಿಗೆ ಅಂತ. ಪೊಲೀಸ್ ಆಫೀಸರು ಒಬ್ಬ ಕಳ್ಳ, ತುಂಬಾ ಚೆನ್ನಾಗಿದೆ. ದಯವಿಟ್ಟು ದುಡ್ಡು ಇವಾಗ ಎಲ್ಲಿದೆ ಅನ್ನೋ ವಿಷಯ ನನಗೆ ಹೇಳಿ, ದೊಡ್ಡ ಉಪಕಾರ ಆಗುತ್ತೆ. ಅದು ಬಹುಶಃ ಆರ್ಯನ್ ರೂಮಲ್ಲೇ ಇರಬಹುದೇನೋ. ಇದು ನನ್ನ ಊಹೆ ಅಷ್ಟೇನೆ. ನೀನು ಬೇಕಾದ್ರೆ ಒಂದ್ಸಲ ಅವ್ನ ರೂಮ್ನ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೋ. ನಾನು ನಿನ್ ರೂಮ್ ಚೆಕ್ ಮಾಡ್ಬೇಕು, ದಯವಿಟ್ಟು ಬಾ ಪ್ಲೀಸ್, ಬಾ. ಬಿಡ ನನ್ನ ಹೆಂಡತಿ ಕೈ. ಏನೇನು ರೂಮ್ ಚೆಕ್ ಮಾಡೋದು? 4 ಕಾರ್ ಬಾಡಿಗೆಗೆ ಬಿಟ್ಟಿದ್ದೆ ಅಂತ ದಿಮಾಕ? ಏನೋ ದಿಮಾಕು ಗೊತ್ತಾಗುತ್ತೆ. ನಿನ್ ರೂಮ್ ಚೆಕ್ ಮಾಡೋದು ಬಿಡು, ಯಾರಿಗೆ ದಿಮಾಕ್ ಇದೆ ಅಂತ. ನೀನೇನಕ್ಕೋ ಚೆಕ್ ಮಾಡಬೇಕು? ನನ್ ದುಡ್ಡ ಕದ್ದು ನಿನ್ ರೂಮಲ್ಲಿ ಇಟ್ಕೊಂಡಿದ್ಯಲ್ಲ ಅದಕ್ಕೆ. ನಾನು ನಿನ್ ದುಡ್ಡು ಕದ್ದಿದ್ದೀನಿ. ಐ ಎಮ್ ಅ ಪೊಲೀಸ್ ಆಫೀಸರ್. ಯಾರ್ಯಾರೋ ಲಂಚ ಕೊಟ್ಟಾಗಲೇ ತಗೊಂಡಿಲ್ಲ, ಇನ್ನು ನಿನ್ನ ದುಡ್ಡು ಕದಿತೀನ? ಏನು ನಡೀತಾ ಇದೆ ಇಲ್ಲಿ? ನಿಮ್ ಮಗ ಅದನ್ನ ದುಡ್ಡನ್ನ ಕದ್ದು ಒಂದು ರೂಮಲ್ಲಿ ಇಟ್ಕೊಂಡಿದ್ದಾನೆ. ಮತ್ತೆ ಅದನ್ನೇ ಹೇಳಿದ್ರೆ ಸರಿ ಇರಲ್ಲ. ನಿನಗೆ ಡೌಟ್ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡು. ನಂಗೆ ಹುಚ್ಚನು? ನೀನೊಬ್ಬ ಪೊಲೀಸ್ ಆಫೀಸರು, ನಿನಗೆ ಎದುರು ಕಂಪ್ಲೇಂಟ್ ತಗೊಂತಾರ? ಏಯ್, ನನ್ನ ರೂಮ್ ಚೆಕ್ ಮಾಡೋದಕ್ಕೆ ನೀನು ಯಾರು ಅಲ್ಲ. ಯು ಹ್ಯಾವ್ ನೋ ರೈಟ್ಸ್. ಅವನು ನೀನು ಕದ್ದಿದ್ಯಾ ಅಂತ ಹೇಳ್ತಿಲ್ಲ,
ನಿನ್ನ ರೂಮಲ್ಲಿ ಇಟ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾನೆ. ಡ್ಯಾಡ್ ನೀವು ಚೆಕ್ ಮಾಡ್ಲಿ ಬಿಡು. ಇದು ನನ್ನ ಬ್ಯಾಗು. ದುಡ್ಡಿದೆ ನೋಡಿದ್ರೆ. ಹೌದು, ದುಡ್ಡಿದೆ. ಡ್ಯಾಡ್ ನಾನು ಆ ಬ್ಯಾಗ್ನ ಇದುವರೆಗೂ ನಾನು ನೋಡಲೇ ಇಲ್ಲ. ಆ ಬ್ಯಾಗ್ ಯಾವುದಂತನೂ ಗೊತ್ತಿಲ್ಲ. ವಾವ್ ಬ್ರೋ, ಪೊಲೀಸ್ ಆಫೀಸರ್ ತನ್ನ ರೂಮಿಗೆ ಬ್ಯಾಗ್ ಇಟ್ಕೊಂಡು ಅಂತಾನೆ ಗೊತ್ತಿಲ್ಲ. ಇನ್ನೇ ಪತ್ತೆ ಮಾಡಕ್ಕಾಗಲ್ಲ ಅಂದ್ಮೇಲೆ ಇನ್ನೇನೋ ಕಲಿಡ್ತೀಯ ನೀನು. ನೋಡ್ದಾಗ ಹೇಳ್ತಿದ್ದೆ ಲಂಚ ತಗೊಳ್ಳಲ್ಲ ಕದಿಯಲ್ಲ ಅಂತ. ಈಗೇನು ನೋಡ. ಅದೇ ಕೂಗಾಡ್ಬೇಡ. ಆರ್ಯ ಯಾಕೋ ನಿನ್ ದುಡ್ಡು ಕದಿಬೇಕು? ಯಾಕಂದ್ರೆ ನಾನ್ ಮುಂದೆ ಹೊರೆಯೋದು ಅವನಿಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ಈ ದುಡ್ಡನ್ನ ತಗೊಂಡೋಗಿ ಕಾರಿಗೆ ಅಡ್ವಾನ್ಸ್ ಮಾಡ್ಬೇಕು ಅಂತ ಇದ್ದೆ. ನಾನು ಆಟೋಲ್ ಹೋಗ್ತಿದ್ದೆ. ಯಾರೋ ಇಬ್ರು ಬೈಕಲ್ಲಿ ಬಂದು ನಾನು ಆಟೋ ಗುದ್ದೆ ತರ ನಾಟಕ ಮಾಡಿ ಈ ಬ್ಯಾಗ್ ನ ಕತ್ಕೊಂಡು ಹೋದ್ರು. ಅಂದ್ರೆ 10 ಲಕ್ಷ ಕಳ್ಕೊಂಡಿದ್ಯಾ? ಹೌದಮ್ಮ, ಆದ್ರೆ ಬ್ಯಾಗ್ ಇಲ್ಲಿದೆ. ನಿರೋಷ, ಈ ಬ್ಯಾಗ್ ಹತ್ರ ನಿಂಗೆ ದುಡ್ಡು ಕೊಟ್ಟಿದ್ದು. ಹಾಗಾದ್ರೆ ಅದ್ರಲ್ಲಿ 10 ಲಕ್ಷ ಇದೆಯಾ ನೋಡು. ಹೌದು ಇದೆ. ಬರೀ 5 ಲಕ್ಷ ಇದೆ. ಇನ್ ಮಿಕ್ಕಿದ 5 ಲಕ್ಷ ಎಲ್ಲಿ? ನನ್ನೇನೋ ಕೇಳ್ತೀಯಾ? ಅದ್ರಲ್ಲಿ ಏನಿದೆ, ಅದು ಯಾರ್ದು ಬ್ಯಾಗ್ ಅಂತಾನೆ ಗೊತ್ತಿಲ್ಲ. ಸಿಕ್ಕಾಕೊಂಡ್ಮೇಲೂ ಹೇಗ್ ಮಾತಾಡ್ತಾನೆ ನೋಡಿ ಸರ್. ನಿಮ್ ಮಗ ಪೊಲೀಸೇ ಕಳ್ಳ. ಇವನಿಗೆ ಎನ್ಕ್ವೈರಿ ಮಾಡೋದಕ್ಕೆ ಯಾರು ಕೇಳ್ಬೇಕು? ಮಾತಿಗೂ ಕಳ್ಳ ಅನ್ಬೇಡ. ನಿನಗೆ 5 ಲಕ್ಷ ಬೇಕಾನೆ, ನಾನು ಕೊಡ್ತೀನಿ. ವಾವ್, ಮಗ ಕಲಿತಾನೆ, ಅದಕ್ಕೆ ಅಪ್ಪ ಸಪೋರ್ಟ್ ಮಾಡ್ತಾರೆ. ವಾಟ್ ಆಫ್ ಫ್ಯಾಮಿಲಿ. ಯಾರು ಕೊಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಆ ಬ್ಯಾಗಲ್ಲಿ 10 ಲಕ್ಷ ರೂಪಾಯಿ ಇರ್ಬೇಕು. ಪಾಪ ನನ್ನ ಹೆಂಡತಿ ಯಾರ ಹತ್ರನೋ ಕಾಡಿ ಬೇಡಿ 10 ಲಕ್ಷ ರೂಪಾಯಿ ಸಾಲ ತಂದಿದ್ದಾಳೆ. ಅದನ್ನು ವಾಪಸ್ ಕೊಡ್ಬೇಕು. ಅದಕ್ಕೆ ಗೊತ್ತಿಲ್ಲದೆ ಏನೋ ಮಾತಾಡ್ಬೇಡ ಕಣ. ಅದು ಇವನೇ ಕದಿದ್ದು ಅಂತ ಯಾರು ಹೇಳಿದ್ದು ನಿನಗೆ? ಯಾರೇನು ಕೇಳಬೇಕು? ನಿಮ್ ಮುಂದೆನೆ ಸಿಕ್ತಲ್ಲ ಬ್ಯಾಗು. ಅದರಲ್ಲಿ 10 ಲಕ್ಷ ಇದ್ದಿದ್ದಕ್ಕೆ ಸಾಕ್ಷಿ ನಮ್ಮ ಅಮ್ಮ ಮತ್ತೆ ನನ್ನ ಹೆಂಡತಿ. ಕೇಳಬೇಕಾರೆ ಅವ್ರನ್ನ ಕೇಳಮ್ಮ. ಹೌದು ರಂಜಿತ್, ಆ ಬ್ಯಾಗಲ್ಲಿ 10 ಲಕ್ಷ ಇದ್ದಿದ್ದು ನಿಜ. ನಿರೋಷನೇ ಕೊಟ್ಟಿದ್ದಾರೆ. ಬಾಯ್ ಬಂದಾಗೆಲ್ಲ ಮಾತಾಡಬೇಡ. ಕಂಡಿದ್ದನ್ನ ನೋಡಿದ್ದನ್ನ ಪ್ರಮಾಣಿಸಿ ನೋಡಿ ಅಂತ ದೊಡ್ಡವ್ರು ಹೇಳ್ತಾರೆ. ಸುಮ್ಮನೆ ಬ್ಯಾಗ್ ತಗೊಂಡು ನಡೆಯೋ. ಅತ್ತೆ, ಆದಿ ಟ್ರಾವೆಲ್ ಶುರು ಮಾಡ್ತೀನಿ ಅಂದಾಗ ಎಲ್ರಿಗಿಂತ ಖುಷಿ ಪಟ್ಟಿದ್ದೆ ಮಾವ. ಅದನ್ನ ಶುರು ಮಾಡೋದಕ್ಕೆ 10 ಲಕ್ಷ ಬೇಕು ಅಂತ ನಿರೋಷ ಹೇಳಿದಾಗ, ರಂಜಿತ್ ಅಣ್ಣ, ನಿರೋಷ ಒಂದು ನಿಮಿಷ ಸುಮ್ಮನೆ ಇರು. ಆ 10 ಲಕ್ಷ ಕೊಟ್ಟಿದ್ದೆ ಮಾವ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ನಾನೇ ನಿರೋಷನ್ ಹೇಳಿದ್ದೆ. ಓಹೋ, ತುಂಬಾ ಚೆನ್ನಾಗಿದೆ. ಅಲ್ಲಿ ಮಗುನು ಚೂಡ್ತಾರೆ, ಇಲ್ಲಿ ತೊಟ್ಲು ತೂಗ್ತಾರೆ. ದುಡ್ಡು ಕೊಟ್ಟು ದಯಾಮಯಿ ಅನ್ಸ್ಕೊಳ್ಳೋ ತಂದೆ, ಆ ದುಡ್ಡೇ ಕದ್ದು ಕೆಲಸ ಸಾಧಿಸ್ಕೊಳ್ಳೋ ಮಗ. ತುಂಬಾ ಚೆನ್ನಾಗಿದೆ. ಮಾತಿಗೂ ಅವನನ್ನ ಕಳ್ಳ ಅಂತ ಹೇಳ್ಬೇಡ. ಮತ್ತಿನ್ನೇನ್ ಸರ್ ಹೇಳ್ಬೇಕು?
5 ಲಕ್ಷ ರೂಪಾಯಿ ಇಲ್ಲಿದೆ. ಇನ್ ಮಿಕ್ಕಿದ ದುಡ್ಡು ಎಲ್ಲೋಯ್ತು? ಇವರಿಂದ ದುಡ್ಡು ಇಸ್ಕೊಂಡಿದ್ದೆ ಅಂತ ಹೇಳಿದಿದ್ರೆ 2 ಕೈಲೂ ಮುಟ್ತಿರ್ಲಿಲ್ಲ ನಾನು. ಲೋ ಅಪ್ಪ, ನೀನೇ ದುಡ್ಡು ಕದ್ದು ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಇವ್ರ ಋಣದಲ್ಲಿ ಇರೋದನ್ನ ತಪ್ಪಿಸ್ದೆ. ತಗೊಳ್ಳಿ ನಿಮ್ಮ 5 ಲಕ್ಷ. ಇನ್ ಮಿಕ್ಕಿದ್ದ 5 ಲಕ್ಷ ಅವನೇ ಎಲ್ಲಿ ಕದ್ದಿಟ್ಟಿರ್ತಾನೆ, ಈಸ್ಕೊಳ್ಳಿ. ನಾನು ಹೊಂದಿಸ್ಕೊಟ್ಟಿದ್ದ 10 ಲಕ್ಷ ಕಳ್ತನ ಆಯ್ತು ಅನ್ನೋ ವಿಚಾರ ಯಾಕೆ ಮುಚ್ಚಿಟ್ಟಿದೆ ಆದಿ? ಕಳ್ತನ ಆಯ್ತು ಅಂದಮೇಲೆ ಅದನ್ನ ಹ್ಯಾಂಡಲ್ ಮಾಡಕ್ ಎಷ್ಟು ಒದ್ದಾಡ್ತಾ ಇದೆಯಾ? ನಿನ್ ಜಾಗದಲ್ಲಿ ನಾವಿದ್ದಿದ್ರೆ ನಾವೆಲ್ಲ ಶೇರ್ ಮಾಡ್ಕೋತಿದ್ವಿ. ಕಳ್ತನ ಆಗೋದ್ರಲ್ಲಿ ಯಾರು ತಪ್ಪಿದೆ? ನಿನ್ ಮೇಲೆ ಹೊಣೆ ಹೊರಿಸಿ ನಿನ್ನೆ ಬೈತಿದ್ವಾ ನಾವು, ಅಲ್ವಾ ಅತ್ತೆ? ಹೇಳೋ, ನಾನಂತೂ ಇರ್ಲಿ, ಅವಳಿಂದ ವಿಷಯನ ಮುಚ್ಚಿಡ್ಬೇಡ. ಹೇಳೋ, ಅದು ಒಂದೇ ವಿಚಾರನೋ ಅಥವಾ ಇನ್ಯಾವ ಬೇರೆ ಬೇರೆ ವಿಚಾರ ಮುಚ್ಚಿಡಿದಾನೋ ಯಾರಿಗ್ ಗೊತ್ತು? ಏನಿಲ್ಲ, 10 ಲಕ್ಷ ಕಳ್ತನ ಆಯ್ತು. ಅದನ್ನ ಅಮ್ಮನಿಗೆ ಹೇಳಿದ್ರೆ ನೊಂದ್ಕೊಂಡಿರೋರು, ನಿನಗೆ ಹೇಳಿದ್ರೆ ಬೇಜಾರು ಮಾಡ್ಕೋತಿದ್ದೆ. ಎಷ್ಟು ಕಷ್ಟಪಟ್ಟು ಹೊಂದಿಸ್ಕೊಟ್ಟಿದ್ದೆ, ಅದಕ್ಕೆ ಹೇಳಲಿಲ್ಲ. ನೀನ್ ಸುಮ್ಮನೆ ಇದ್ಬಿಟ್ರೆ ಅದೊಂದು ಪರಿಹಾರನಾ? ಈಗ ಏನಾಯ್ತು? ಹೇಗಿದ್ರು ನಾವು ಸಾಲ ತೀರ್ಸ್ಲೇಬೇಕಲ್ವಾ? ತೀರ್ಸೋಣ, ಅಷ್ಟು ದುಡ್ಡು ದುಡಿಯೋ ವಿಶ್ವಾಸ ನನಗಿದೆ. ಸಂತೋಷ ಕಣೋ, ನೀ ದುಡಿತಿದ್ಯಾ ಅನ್ನೋ ಸಂತೋಷ ನಮಗಿದೆ. ಆದ್ರೆ ನೀನ್ ದುಡಿತಿದ್ಯಾ ಅನ್ನೋ ಅಹಂನಲ್ಲಿ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಧೋರಣೆನ ಇಟ್ಕೋಬೇಡ. ಇವಳು ನಿನ್ ಹೆಂಡತಿ, ನಿನ್ ಕೈ ಹಿಡ್ದಿದ್ದಾಳೆ. ಕಷ್ಟ ಸುಖ ದುಃಖ ಎಲ್ಲದರೊಳು ಅವಳು ಭಾಗ್ಯಾಗಿರ್ತಾಳೆ, ಅದನ್ನ ಮರಿಬೇಡ. ಸಾರಿ, ಇವಾಗೆಲ್ಲ ಗೊತ್ತಾಯ್ತಲ್ವಾ? ವಿಷನ್ ಎಲ್ಲಿಗೆ ಬಿಟ್ಬಿಡೋಣ. ಅಷ್ಟೇ ಅಲ್ಲ, ನಾನು ಹೊಂದಿಸ್ಕೊಟ್ಟಿದ್ದ 10 ಲಕ್ಷ ಕಳ್ತನ ಆಗಿದೆ. ಕಾರ್ಗಳಿಗೆ ಡೌನ್ ಪೇಮೆಂಟ್ ಯಾರು ಮಾಡಿದ್ರು? ಅದಲ್ಲದೆ ಕಾರ್ಗಳು ಡೆಲಿವರಿ ಆಗ್ತಿದೆ, ಅದ್ ಹೇಗೆ? ಅದು ಮೀನಮೇಶ ಯಾಕೋ ಅನಿಸ್ತಾ ಇದ್ಯಾ? ಹೇಳೋ, ಕೇಳ್ತಾ ಇಲ್ವಾ ಅವಳು? ಇಲ್ಲ, ಅದು ಇನ್ನೇನೇನ್ ವಿಚಾರ ಮುಚ್ಚಿಟ್ಟಿದಾನೋ ಏನೋ. ನಾನೇನು ಮುಚ್ಚಿಟ್ಟಿಲ್ಲಮ್ಮ. ನಾವು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೀನಿ, ಅವ್ರ ಹೆಸರನ್ನ ಎಲ್ಲೂ ಹೇಳಲ್ಲ ಅಂತ. ಆ ಕಂಡೀಷನ್ ಮೇಲೆ ಅವ್ರು ನಂಗೆ ದುಡ್ಡು ಕೊಟ್ಟಿರೋದು. ಒಂದಲ್ಲ ಎರಡಲ್ಲ 10 ಲಕ್ಷ ಕೊಟ್ಟಿದ್ದಾರೆ, ಅದು ತನ್ನ ಹೆಸರು ಹೇಳ್ಬೇಡ ಅಂತ ಧರ್ಮ ರತ್ನಾಕರನ್ ಅವರು. ಅಮ್ಮ ಪ್ಲೀಸ್, ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ದಾರೆ, ಹಾಗೆಲ್ಲ ಮಾತಾಡಬಾರ್ದು. ಹಾಗಾದ್ರೆ ಅವ್ರು ಯಾರಂತ ಹೇಳು. ನನ್ನಿಂದ ಯಾವ ವಿಷಯನೂ ಮುಚ್ಚಿಡಲ್ಲ, ನನ್ನ ಹತ್ರ ಸುಳ್ಳು ಹೇಳಲ್ಲ ಅಂತ ನಾನು ನಿಮ್ಮನ್ನ ನಂಬಿದ್ದೀನಿ. ಶಶಾಂಕ್ ಹತ್ರ ದುಡ್ಡು ಇಸ್ಕೊಂಡಿಲ್ಲ ತಾನೇ? ಖಂಡಿತವಾಗ್ಲೂ ಇಲ್ಲಮ್ಮ, ದೇವ್ರಣಗ್ಲೂ ಇಲ್ಲ. ನಾನು ಯಾರ ಮೇಲೆ ಬೇಕಾದ್ರೂ ಆಣೆ ಮಾಡ್ತೀನಿ, ಅವರಂತೂ ಅಲ್ಲ. ಅದ್ರ ಯಾರು ಅಂತ ಮಾತ್ರ ಕೇಳಬೇಡ, ಸಮಯ ಬಂದಾಗ ಖಂಡಿತವಾಗ್ಲೂ ಹೇಳ್ತೀನಿ. ಹಾಗಾದ್ರೆ ಅವ್ರು ನಮ್ಗೆ ತಲೆ ತಗ್ಸುವಂತ ಪರಿಸ್ಥಿತಿ ತಂದು ಕೊಡಲ್ಲ ತಾನೆ? ಖಂಡಿತವಾಗ್ಲೂ ಮಾಡಲ್ಲ ಇಂದ್ರೋಷ. ಸದ್ಯದ ಪರಿಸ್ಥಿತಿಲಿ ಅವ್ರು ನಮ್ಮ ಒಳ್ಳೇದಕ್ಕೆ ಮಾಡ್ತಾರೆ. ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲಮ್ಮ, ಹೇಳ್ತೀನಿ. ಸರಿ ಹೋಗ್ಲಿ ಬಿಡು, ಅವ್ರು ಯಾರೇ ಆಗಿರ್ಲಿ. ನಿನ್ಗೆ ಅವ್ರ ಮೇಲೆ ನಂಬಿಕೆ ಇದೆ ಅಂದಮೇಲೆ ನಮಗೂ ಇದೆ. ಆದರೆ ಇದನ್ನ ಬಿಟ್ಟು ಬೇರೆ ಇನ್ಯಾವ ವಿಷಯ ಮುಚ್ಚಿಟ್ಟಿದ್ರು ಈಗಲೇ ಹೇಳ್ಬಿಡು. ಒಂದೊಂದಾಗಿ ನಮ್ಗೆ ಗೊತ್ತಾಗೋದು, ಶಾಕ್ ಆಗೋದು ಬೇಡ. ಅಂಥದ್ದೇನೂ ಇಲ್ಲ, ಆಗೋದು ಇಲ್ಲ. ನನ್ನ ನಂಬಿ. ಮತ್ತೆ ದುಡ್ಡು ಯಾರ ಹತ್ರ ಇಸ್ಕೊಂಡಿದ್ಯಾ ಅಂತ ಹೇಳ್ಬೋದು ತಾನೆ? ನೀನು ಹೇಳ್ದ್ಯಾ ಸೂರ್ಯ ಅವ್ರ ಹತ್ರ ದುಡ್ಡು ಇಸ್ಕೊಂಡಿರೋದು? ಇದು ಹಾಗೇನೆ. ಹೌದು ನಿರುಷ, ನೀನು ತಪ್ಪು ಮಾಡಿದೆ, ದುಡ್ಡು ಇಸ್ಕೊಂಡಿದ್ದು ಹೇಳಿದೆ. ತಪ್ಪು ಹೇಗೆ ಅತ್ತೆ? ಅದು ನಿಮ್ಗೆ ಅನ್ಸ್ಬೋದು, ಆದರೆ ನಂಗೆ ಅನ್ಸಲ್ಲ. ಹಾಗೆ ನನಗೂ ಅವ್ರ ಹತ್ರ ದುಡ್ಡು ಇಸ್ಕೊಂಡಿರೋದು ತಪ್ಪು ಅಂತ ಅನಿಸ್ತಾ ಇಲ್ಲ. ನಿನ್ನ ಪ್ರಶ್ನೆ ನಂಗೆ ಗೊತ್ತಿಲ್ಲ ಆದಿ, ಆದರೆ ಮಾವನ ಹತ್ರ ನಾನು ಹೋಗಿ ದುಡ್ಡು ಕೇಳಲಿಲ್ಲ. ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಸಾಲ ಈಸ್ಕೊಡಿ ಅಂತ ಕೇಳಿದೆ. ಆದರೆ ಮಾವ ಬೇರೆಯವ್ರ ಹತ್ರ ಯಾಕೆ, ನಾನೇ ಕೊಡ್ತೀನಿ ಅಂತ ಹೇಳಿದ್ರು. ಹಾಗೆ ನಾನು ದುಡ್ಡು ಕೊಟ್ಟಿರೋದನ್ನು ಯಾರಿಗೂ ಹೇಳಬೇಡ, ಅಕಸ್ಮಾತ್ ಆದಿಗೆ ಗೊತ್ತಾದರೆ ಅವ್ನು ದುಡ್ಡು ತೊಗೊಳ್ಳೋದೇ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಈ ವಿಚಾರನ ಯಾರ ಹತ್ರನೂ ಹೇಳಕ್ಕೆ ಹೋಗಿಲ್ಲ. ನೀನು ಮಾಡಿ ತಪ್ಪು ನಿರುಷ. ಇವತ್ತು ನಾವು ಸೂರ್ಯ ಅವ್ರ ಮನೇಲಿದ್ದೀವಿ, ಅದು ಅವ್ರ ಹಂಗಲ್ಲಿ. ನೀವುಗಳು ಮಾಡಿದ ತಪ್ಪಿಂದ ಇವತ್ತು ಈ ಮನೇಲಿ 2 ಒಲೆ ಉರಿಸ್ತಾ ಇದ್ದೀರಾ. ನನಗೆ ಮುಜುಗರ ಅಂತ ಅನಿಸ್ತಾ ಇದೆ. ನಿನಗೆ
ನಿನಗೆ ಅನಿಸ್ತಾ ಇಲ್ವಾ ಅವ್ರು ಹಂಗಲ್ಲಿದ್ದೀವಿ ಅಂತ? ಈ ಕಾರಣಕ್ಕೆ ಅವ್ರು ಹೇಳ್ಬೇಡ ಅಂತ ಹೇಳಿದ್ದು. ನಾನು ದುಡ್ಡು ಕೊಟ್ಟಿದ್ದು ಮಾತ್ರಕ್ಕೆ ನಿಮ್ನೆಲ್ಲ ಹಂಗಲ್ಲಿ ಸಿಕ್ಕಾಕ್ಸ್ತಿದ್ದೀನಿ ಅಂತಲ್ಲ. ನೀವು ಮುಂಚೆ ಈ ಮನೇಲಿ ಹೇಗಿದ್ರು ಮುಜುಗರ ಇಲ್ಲದೆ ಹಾಗೆ ಇರ್ಬೋದು ಅಂತ ಹೇಳಿದ್ದಾರೆ. ಅವ್ರು ಹಾಗೆ ಹೇಳ್ತಾರೆ ಕಣೆ. ಅವ್ರು ಹಂಗಲ್ಲಿ ನಾವು ಇರೋದಕ್ಕಾಗತ್ತಾ? ಈಗಲೂ ಅಷ್ಟೇ, ನಿಮ್ಗೆ ವಿಷಯ ಗೊತ್ತಿದೆ ಅನ್ನೋದು ಹೇಳಲೇಬೇಡಿ. ಹಾಗಿದ್ಮೇಲೆ ನಿಮ್ಗೆ ಯಾವ ಹಂಗಿರುತ್ತೆ? ನಿಮ್ಗೆ ಯಾವ ವಿಚಾರನೂ ಗೊತ್ತಿಲ್ಲದೆ ಇರೋ ಹಾಗೆ ಇದ್ಬಿಡಿ. ಸುಮ್ಮನೆ ವಿತಂಡವಾದ ಮಾಡಬೇಡ ನಿರುಷ. ನೀನು ದುಡ್ಡಿಸ್ಕೊಂಡಿದ್ದು ತಪ್ಪು, ಅದು ಸೂರ್ಯವ್ರ ಹತ್ರ. ನಮ್ಗಳಿಗೆ ಹೇಳ್ದೆ ಮುಚ್ಚಿಟ್ಟಿದ್ಯಾ, ಅದು ಇನ್ನೂ ದೊಡ್ಡ ತಪ್ಪು. ನಿರೋಷ, ನಿಂದು ತಪ್ಪಿದೆ, ಅದನ್ನ ಒಪ್ಕೋ. ಬೇರೆಯವರಿಂದ ನಿರೀಕ್ಷೆ ಮಾಡೋರು ಮೊದಲು ನಾವು ಸರಿಯಾಗಿದೀವ ಅಂತ ತಿಳ್ಕೋಬೇಕು. ಆಯ್ತು, ಒಪ್ಕೋತೀನಿ. ಮಾವನ ಹತ್ರ ದುಡ್ಡು ಇಸ್ಕೊಂಡಿರೋ ವಿಚಾರ ನಿಮ್ಮ ಹತ್ರ ಹೇಳಿಲ್ಲ, ಅದು ತಪ್ಪು ಅಂತ ಒಪ್ಕೋತೀನಿ. ಆದ್ರೆ ನಾನು ನಮ್ಮ ಮಾವನ ಹತ್ರ ದುಡ್ಡು ಇಸ್ಕೊಂಡಿರೋದು ತಪ್ಪು ಅಂತ ನಂಗೆ ಯಾವತ್ತೂ ಅನ್ಸಲ್ಲ. ನೋಡ್ದ್ಯಮ್ಮ ಎಷ್ಟು ಬಂಡಿತನ ಅವಳಿಗೆ. ಎಲ್ಲರೂ ಅಷ್ಟೇ, ಅವ್ರನ್ನ ಮೂಗಿ ನೀರಕ್ಕೆ ತಕ್ಕನಾಗಿ ಮಾತಾಡ್ತಾರೆ. ಅವ್ರದ್ದೇ ಹಠ, ಅವ್ರದ್ದೇ ಛಲ. ಇದೆಲ್ಲಿ ಹೋಗಿ ಮುಟ್ಟುತ್ತೆ ಅಂತ ನಂಗೆ ಗೊತ್ತಿಲ್ಲ. ನಿರುಷಾ, ಬೇಜಾರು ಮಾಡ್ಕೋಬೇಡ. ಇಲ್ಲೇನು ನಡೀತಿದೆ ಅಂತ ಅರ್ಥನೇ ಆಗ್ತಿಲ್ಲ ನನಗೆ. ಎಲ್ಲ ಸರಿ ಹೋಗುತ್ತೆ. ಯಾಕೆ ಅರ್ಥ ಆಗ್ತಿಲ್ಲ? ಇದಕ್ಕೆಲ್ಲ ನೀನೇ ಕಾರಣ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದೀನಿ. ಯಾಕೆ ನೀನು ಏನೇನೋ ಮಾತಾಡ್ತಿದ್ಯಾ? ಸರಿ ಹೋಗುತ್ತೆ. ಹೇಗೆ? ನಿಮಗೆ ಹೇಗೆ ಬೇಕೋ ಹಾಗೆ. ಯಾಕಿದೆಲ್ಲ ಮಾತಾಡ್ತಿದ್ಯಾ? ಕೋಪದಲ್ಲಿ ಏನೇನೋ ಹೇಳ್ತಿದ್ಯಾ ನೀನು. ನಮ್ಮಿಬ್ರ ಮಧ್ಯೆ ಇದೆಲ್ಲ ಬೇಕಾ? ಇನ್ನು ಮುಂದೆ ನೀನು ನಾಟಕ ಎಲ್ಲ ನಡೆಯಲ್ಲ. ನೀನು ತುಂಬಾ ಒಳ್ಳೆ ಹುಡುಗಿ ಅಂತ ಅನ್ಕೊಂಡಿದ್ದೆ. ವಾರ್ಗಿತ್ಯ ಆದ್ರೂ ನಂಗೊಬ್ಳು ತಂಗಿ ಸಿಕ್ಕಿದಾಳಂತ ತುಂಬಾ ಖುಷಿ ಪಟ್ಟಿದ್ದೆ. ನೀನ್ ಈ ರೀತಿ ಬೆನ್ನಿಗೆ ಚೂರಿ ಹಾಕ್ತಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ ನಿರೋಷಾ. ನಾನು ಏನು ಮಾಡಿದ್ದೀನಿ ಅಂತ ಆದ್ರೂ ಹೇಳು. ಈ ಮನೇಲಿ ಆಗ್ತಿರೋದಕ್ಕೆ ನೀನೇ ಕಾರಣ. ಹೇಗೆ? ಆದಿ ಬ್ಯಾಂಕಿಗೆ 10 ಲಕ್ಷ ಹಾಕಕ್ ಹೋಗ್ತಿದ್ದಾನಂತ ಈ ಮನೇಲಿ ನಾನು ನೀನೊಬ್ಬಳಿಗೆ ಹೇಳಿದ್ದು. ಅದಕ್ಕೆ ಅದನ್ನ ನಾವು ಆರ್ಯಂಗೆ ಹೇಳಿರ್ತೀಯ, ನೀನು ಆರ್ಯ ಯೋಚನೆ ಮಾಡಿರ್ತೀರಾ. ದುಡ್ಡು ಕಟ್ಟಿದ್ರೆ ತಾನೇ ಆಫೀಸ್ ಓಪನ್ ಮಾಡೋಕ್ಕಾಗೋದು, ಆಫೀಸ್ ಓಪನ್ ಮಾಡಿದ್ರೆ ಟ್ರಾವೆಲ್ಸ್ ನಡ್ಸೋಕ್ಕಾಗೋದು, ಟ್ರಾವೆಲ್ಸ್ ನಡ್ಸಿದ್ರೆ ಮುಂದುವರಿಯೋಕ್ಕಾಗೋದು. ಅದಕ್ಕೆ ಕತ್ರಿ ಹಾಕ್ಬಿಡೋಣ ಅಂತ ಕಳ್ತನ ಮಾಡ್ಸಿರ್ತೀರಾ. ಏನು ಹೇಳ್ತಾ ಇದೆಯಾ ನಿರೋಷಾ? ನನ್ನ ಗಂಡ ಪೊಲೀಸ್ ಆಫೀಸರು, ಅವ್ರು ಕಳ್ತನ ಮಾಡಿಸ್ತಾರಾ? ಆರ್ಯ ಬಗ್ಗೆ ನಿನ್ಗೆ ಗೊತ್ತಲ್ವಾ? ಹೌದೌದು, ಆರ್ಯ ಪೊಲೀಸ್ ಆಫೀಸರ್ ಅಂತಾನು ಗೊತ್ತು, ಇಂಥ ಕೀಳ್ಮಟ್ಟಕ್ಕೆ ಇಳಿತಾನಂತಾನು ಗೊತ್ತು. ಯಾಕೆ ಹೇಳು? ಆರ್ಯಂಗೆ ಆದಿ ಕಂಡ್ರೆ ಆಗಲ್ಲ. ಟ್ರಾವೆಲ್ಸ್ ಇಟ್ಬಿಟ್ಟು ಶ್ರೀಮಂತ ಆಗ್ಬಿಟ್ರೆ ತನ್ನ ಸಮವಾಗಿ ಎಲ್ಲಿ ನಿಂತ್ಬಿಡ್ತಾನಂತ ಭಯ ಅವನ್ಗೆ. ಅದಕ್ಕೆ ಈ ರೀತಿ ಎಲ್ಲ ಮಾಡ್ತಿರ್ತಾನೆ. ನಿನ್ ಸರಿ ಸಮ ನಾನು ಯಾಕೆ ನಿಂತ್ಕೋಬೇಕು? ನೀನ್ ದೊಡ್ಡವಳು, ಈ ಮನೆ ಹಿರಿ ಸೊಸೆ. ನಿನ್ ಮೇಲೆ ಯಾವತ್ತೂ ನನ್ ಗೌರವ ಇದ್ದೇ ಇರುತ್ತೆ. ಮುಚ್ಚೆ ಬಾಯಿ. ಇಂಥದ್ದೆಲ್ಲ ಮಾತಾಡ್ತೀಯ ಅಷ್ಟೇ, ಮಾಡೋದೆಲ್ಲ ಏನು ಅಂತ ನನ್ಗೆ ಗೊತ್ತು. ಇಲ್ಲ ನಿರುಷಾ, ನೀನನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ. ಕೋಪದಿಂದ ಇದೆಲ್ಲ ಹೇಳ್ತಾ ಇದೀಯಾ. ದೇವ್ರಾಣಿಗ್ಲು ಆರ್ಯಂಗ್ ನಾನು ಈ ವಿಷಯ ಹೇಳಿಲ್ಲ. ಹೇಳಿದ್ರು ಅವ್ರು ಇಂಥ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡಿದ್ಯಾ? ನೀನೇ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡು. ಅಲ್ಲಿ ಸಾಕ್ಷಿ ಸಮೇತ ಸಿಕ್ಕಿದೆ, ಇನ್ನೇನ್ ಸಮಾಧಾನವಾಗಿ ಯೋಚನೆ ಮಾಡೋದು? ಏನ್ ಸಾಕ್ಷಿ ಸಿಕ್ಕಿದೆ? ರೂಮ್ನಲ್ಲಿ ದುಡ್ಡು ಸಿಕ್ಕಿದೆ ಅಷ್ಟೇ. ಹಾಗಂತ ಆರ್ಯನೇ ಅದನ್ನ ಕದ್ದಿರೋದು ಅಂತ ಸಾಬೀತೇನೂ ಆಗಿಲ್ವಲ್ಲ? ಇಲ್ಲ, ದುಡ್ಡು ಕದ್ದವರು ನಮಗೆ ದುಡ್ಡು ಬೇಡ ನೀವೇ ಇಟ್ಕೊಳ್ಳಿ ಅಂತ ನಿಮ್ ರೂಮಿಗೆ ತಂದಿಟ್ಟೋದ್ರ. ಮಾತಾಡೋಕ್ಕೂ ಲೆಕ್ಕಾಚಾರ ಇರ್ಬೇಕು. ನನ್ ಗಂಡ ನಿನ್ ಗಂಡನ್ ಹಂಗಿಸ್ದ ಅಂತ ಈಗ ನೀನ್ ನನ್ ಗಂಡನ್ ಹಂಗಿಸ್ತಿದ್ಯಾ ಅಲ್ವಾ? ನನ್ ಗಂಡನ್ ಬಗ್ಗೆ ಮಾತಾಡ್ಬೇಡ ನಿರುಷಾ. ಗಂಡಂದಿರ್ನ ಮಧ್ಯೆ ತಂದಿರೋಳು ನೀನು. ಆರ್ಯನ್ ತಲೆಗೆ ಇಲ್ದೇ ಇರೋದೆಲ್ಲ ತುಂಬಿಸಿ ಏನೋ ಮಾತಾಡ್ತಿಯಲ್ಲ. ಈಗ ಬರ್ತಾಳ ನನ್ನ ಹತ್ರ ಮಾತಾಡಕ್ಕೆ. ಏನೋ ಬರಕ್ಕೆ ಕೇಳಿದ್ರಂತ. ಮಾತಾಡಬೇಕು ಅದಿ. ಮಾತಾಡೋದೇನಿದೆ, ಎಲ್ಲ ಕ್ಲಿಯರ್ ಆಯ್ತಲ್ವಾ? ಏನು ಕ್ಲಿಯರ್ ಆಗಿಲ್ಲ ಅದಿ. ಅದಿ ಬಲಿ ಆಗ್ತಿದ್ಯಾ ನೀನು. ಬಲಿ ಆಗೋದೇನು ಬಂತು? ಬಲಿ ಆಗೋಗಿದ್ದೀನಿ ನಾನು. ಎಲ್ಲರೂ ಸೇರಿ ಮುಳುಗಿಸ್ಬಿಟ್ರಲ್ಲ. 10 ಲಕ್ಷ ಕದ್ದು ನನ್ನ ಟ್ರಾವೆಲ್ಸಿಗೆ ಕಲ್ಲು ಹಾಕಿದ್ರಲ್ಲ. ಇನ್ನು ಫಂಕ್ಷನ್ ಮಾಡಬೇಕಾದ್ರೆ ಅದೇನೇನೋ ನಾಟಕ ಮಾಡಿ ಅದನ್ನು ನಡೆದಿರೋ ಥರ ಮಾಡಿಬಿಟ್ರಿ. ಯಾರು ಏನೇ ಮಾಡಿದ್ರು ಸರಿ,
ನನ್ನ ತಾಕತ್ತನ್ನ ನನ್ನ ವಿಶ್ವಾಸನ ಯಾರು ಡ್ಯಾಮೇಜ್ ಮಾಡೋಕ್ಕಾಗಲ್ಲ. ನಾನು ಸಾಧಿಸಿ ತೋರಿಸ್ತೀನಿ. ಅದೇ ನೀನು ಸಾಧಿಸಿದ್ರೆ, ನೀನು ಮುಂದುವರೆದ್ರೆ ಸಂತೋಷ ಪಡೋರೆ ನಾವು. ಈ ನಾಟಕಗಳೆಲ್ಲ ಬೇಡ. ಮನೇಲೆ ಕಚ್ ಕುಯ್ಯೋರಿದ್ದಾರೆ, ಬೆನ್ನಿಗೆ ಚೂರಿ ಹಾಕೋರಿದ್ದಾರೆ, ಎಲ್ಲರೂ ಮನೆಯಲ್ಲೇ ಇದ್ದಾರೆ. ಹೊರ್ಗಿನವರೇ ಪರವಾಗಿಲ್ಲ, ಅವ್ರನ್ನ ಅದು ನಂಬೋದು. ಅದೇ ಇಲ್ಲೇ ತಪ್ಪು ತಿಳ್ಕೊತಾವ್ರದ್ದು ನೀನು. ನಿನ್ನ ಮನಸ್ಸನ್ನೇ ಕೇಳ್ಕೊ. ಆರ್ಯ ನಿಜವಾಗ್ಲೂ ದುಡ್ಡು ಕದ್ದಿರ್ತಾನ? ಸಾಕ್ಷಿ ಸಮೇತ ಸಿಗಾಕೊಂಡಿದ್ದಾನಲ್ಲ ಪೊಲೀಸ್ನವನವನು. ಸಾಕ್ಷಿ ಮುಖ್ಯ, ಸಾಕ್ಷಿನೇ ಮಾತಾಡುತ್ತೆ ಅಂತ ಅವನಿಗೂ ಗೊತ್ತು. ಹೌದು, ನೀ ಪ್ರಕಾರ ಏನು? ಕೋತಿ ತಿಂದು ಮೇಕೆ ಮೂತಿ ಮೇಲೆ ಒರೆಸ್ದಂಗೆ ಯಾರೋ ಕದ್ದಿ ಅವ್ನ ರೂಮಲ್ಲಿ ಇಟ್ಟಿದ್ದಾರೆ ಅಂತಾನ? ಯಾಕಾಗಿರ್ಬಾರ್ದು? ಯಾಕೆ ಹಂಗೆ ಮಾಡಿದಿಂದ ಯಾರಿಗೇನು ಪ್ರಯೋಜನ? ಅದೆಲ್ಲ ಪ್ರಶ್ನೆ. ಅದು ಸಾಧ್ಯ ಇರ್ಬೋದು ಅಂತ ಹೇಳ್ತಿದ್ದೀನಿ ನಾನು. ನಾನು ನಂಬಲ್ಲ. ಸಾಕು ನಿಮ್ಮ ನಾಟಕ. ಆಯ್ತಪ್ಪ, ನಾವು ನಾಟಕ ಆಡ್ತಿದ್ದೀವಿ. ನಾವು ನಾಟಕ ಆಡ್ತಿದ್ದೀವಿ ಅಂತ ಯಾರು ಹೇಳಿದ್ದು ನಿನಗೆ? ಆ